ರಾಜಕಾಲುವೆಗೆ ಬಿದ್ದಿದ್ದ ಬೈಕ್ ಸವಾರನ ಶವ ಕೊನೆಗೂ ಕೂಡ 2 ದಿನಗಳ ಬಳಿಕ ಪತ್ತೆಯಾಗಿದೆ. 2 ದಿನದ ಬಳಿಕ ಹೇಮಂತ್ ಕುಮಾರ್ ಈತನ ಶವ ಪತ್ತೆಯಾಗಿದೆ. ಬಳಿಕ ಹೇಮಂತ್ ಕುಮಾರ್ ಶವ ಪತ್ತೆಯಾಗಿದೆ. ಕೆಂಗೇರಿ ಬಳಿ ರಾಜಕಾಲುವೆಯಲ್ಲಿ ಶವ ಪತ್ತೆಯಾಗಿರುವಂಥದ್ದು. ಶುಕ್ರವಾರ ರಾತ್ರಿ ರಾಜಕಾಲುವೆಗೆ ಬಿದ್ದಿದ್ದ ಸವಾರ ರಾತ್ರಿ 10 ಗಂಟೆ ಸುಮಾರಿಗೆ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಿಕೊಂಡಿದ್ದ ಮೃತ ಹೇಮಂತ್ ಬೈಕ್ಗೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದಿತ್ತು. ಆಗ ಡಿಕ್ಕಿ ಹೊಡೆದ ಪರಿಣಾಮ ರಾಜಕಾಲುವೆಗೆ ಹಾರಿ ಬಿದ್ದಿದ್ದು. ನಿನ್ನೆ ಬೆಳಗ್ಗೆಯಿಂದ ನಿರಂತರ ಶೋಧ ಕಾರ್ಯವನ್ನು ನಡೆಸಲಾಗಿತ್ತು, ಬಟ್ ಸಿಕ್ಕಿರಲಿಲ್ಲ. ಈಗ 2 ದಿನದ ನಿರಂತರ ಕಾರ್ಯಾಚರಣೆಯ ನಂತರ ಇದೀಗ ಹೇಮಂತ್ ಕುಮಾರ್ ಶವ ಪತ್ತೆಯಾಗಿದೆ. 24 ವರ್ಷ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಿಕೊಂಡಿದ್ದ ಹೇಮಂತ್ ರಾತ್ರಿ ಕೂಡ ಡ್ಯೂಟಿ ಮಾಡಬೇಕಾದ್ರೆ ಅಪರಿಚಿತ ವೆಹಿಕಲ್ ಒಂದು ಡಿಕ್ಕಿ ಹೊಡೆದ ಪರಿಣಾಮ ರಾಜಕಾಲುವೆಗೆ ಹಾರಿ ಜೀವವನ್ನು ಕಳ್ಕೊಂಡಿದ್ರು. ಮೃತದೇಹಕ್ಕೋಸ್ಕರ ಹುಡುಕಾಟ ಕೂಡ ನಡೀತಾ ಇತ್ತು. ನಿರಂತರ ಶೋಧದ ನಡುವೆ 2 ದಿನ ಆದಮೇಲೆ ಆತನ ಮೃತದೇಹ ಸಿಕ್ಕಿದೆ, ಹೊರ ತೆಗೆದಿದ್ದಾರೆ. ಡಿವೈಡರ್ಗೆ ಡಿಕ್ಕಿಯಾಗಿ ಅಂದರೆ ಅಪರಿಚಿತ ವೆಹಿಕಲ್ ಇವರ ಬೈಕಿಗೆ ಡಿಕ್ಕಿ ಹೊಡೆದ ಪರಿಣಾಮ ಡಿವೈಡರ್ಗೆ ಇವರು ಡಿಕ್ಕಿ ಹೊಡೆದು ಆಮೇಲೆ ರಾಜಕಾಲುವೆಗೆ ಹಾರಿ ಬಿದ್ದಿದ್ರು. ಮೊನ್ನೆ ರಾತ್ರಿ ನಡೆದಂತಹ ದುರ್ಘಟನೆ ಇದು. ಮೊನ್ನೆ ರಾತ್ರಿ ನಿರಂತರ ಶೋಧ ಕಾರ್ಯಾಚರಣೆ ನಡೀತು ಇವರ ದೇಹವನ್ನು ಹುಡ್ಕೋದಕ್ಕೆ. ಇದೀಗ ಶವವಾಗಿ ಪತ್ತೆಯಾಗಿದೆ. ಹೇಮಂತ್ ಕುಮಾರ್ 24 ವರ್ಷ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಉಮೇಶ್ ನೀಡ್ತಾರೆ. ಉಮೇಶ್, ಸತತ ಕಾರ್ಯಾಚರಣೆಯ ನಂತರ 2 ದಿನ ಆದಮೇಲೆ ಮೃತದೇಹ ಸಿಕ್ಕಿದೆ. ಅಪ್ಡೇಟ್ ಏನು ಸಿಗ್ತಾ ಇದೆ ಈಗ? ವಿದ್ಯಾ, ಶುಕ್ರವಾರ ರಾತ್ರಿ 10:30 ಸುಮಾರಿಗೆ ಹೇಮಂತ್ ಕುಮಾರ್ ಏನಿದ್ದ ಸ್ವಿಗ್ಗಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ಕೊಂಡಿರ್ತಾರೆ. ಅವರು ಕೆಲಸ ಮುಗಿಸಿ ಮನೆಗೆ ಹೋಗ್ಬೇಕಾದ್ರೆ ಈ ಜಾಗ ಏನಿದೆ, ಈ ಜ್ಞಾನ ಭಾರತೀಯ ರಾಜಕಾಲುವೆ ಈ ಜಾಗ ಏನಿದೆ ಇಲ್ಲಿಗೆ ಬರ್ತಂಥ ವೇಳೆಯಲ್ಲಿ ಅಪರಿಚಿತ ವಾಹನ ಡಿಕ್ಕಿ ಆಯಿತು ಅಥವಾ ಆತನೇ ಮಿಸ್ ಆಗಿ ಡಿವೈಡರ್ಗೆ ಡಿಕ್ಕಿ ಆದ್ನೋ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಬೈಕು ಇಲ್ಲೇ ಬಿದ್ದಿರುತ್ತೆ. ಆದರೆ ಆತ ಬೈಕ್ ಸವಾರ ಏನಿದ್ದ ಈ ರಾಜಕಾಲುವೆ ಒಳಗಡೆ ಬೀಳ್ತಾನೆ. ಬಿದ್ದ ವಿಚಾರ ಸಾರ್ವಜನಿಕರಿಂದ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಅವತ್ತು ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಇಬ್ಬರು ಕೂಡ ಆ ಸಂದರ್ಭದಲ್ಲೂ ಕೂಡ ಸ್ಥಳಕ್ಕೆ ಬಂದು ಕಾರ್ಯಾಚರಣೆ ನಡೆಸಿದ್ರು. ಆದರೂ ಕೂಡ ಹೇಮಂತ್ ಇದರೊಳಗಡೆ ಬಿದ್ದಿರೋದ್ರ ಬಗ್ಗೆ ಅಷ್ಟೊಂದು ಸಾಕ್ಷ್ಯಗಳು ಲಭ್ಯ ಆಗಿರೋದು ಹಿನ್ನೆಲೆಯಲ್ಲಿ ಆತನನ್ನು ಪತ್ತೆ ಮಾಡೋಕ್ಕೆ ಆಗಿರಲಿಲ್ಲ. ನಿನ್ನೆ ಬೆಳಗ್ಗೆಯಿಂದ ರಾತ್ರಿ ತನಕ ಕೂಡ ಇದೇ ಜಾಗದಲ್ಲಿ ರಾಜಕಾಲುವೆ, ಇಲ್ಲಿಂದ ಏನು ರಾಜಕಾಲುವೆ ಮುಂದಕ್ಕೆ ಕೆಂಗೇರಿ ಕಡೆ ಹರಿಯುತ್ತೆ, ಇಲ್ಲಿ ಸುಮಾರು 2 ಕಿಲೋಮೀಟರ್ಗಳ ವ್ಯಾಪ್ತಿಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಾಟ ನಡೆಸಿದ್ರು. ಆದರೂ ಕೂಡ ಹೇಮಂತ್ ಪತ್ತೆ ಆಗಿರಲಿಲ್ಲ. ಇವತ್ತು ಮುಂದುವರೆದ ತನಿಖೆ ಭಾಗವಾಗಿ ಪೊಲೀಸರು ಕೂಡ ಅಗ್ನಿಶಾಮಕ ಸಿಬ್ಬಂದಿ ಇಬ್ಬರು ಕೂಡ 8 ಗಂಟೆ ಸುಮಾರಿಗೆ ಮತ್ತೆ ಸ್ಥಳಕ್ಕೆ ಬಂದು ಸ್ಥಳದಲ್ಲಿ ಮತ್ತೆ ಇನ್ನೊಂದು ಸಾರಿ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಎಲ್ಲಿ ಬೈಕ್ ಏನು ಈ ಜಾಗದಲ್ಲೇನೋ ಈ ಜಾಗ ಏನು ನಿಮ್ಗೇನು ಕಾಣ್ತಾ ಇದೆ, ಆ ಜಾಗದಲ್ಲಿ ಮಧ್ಯಕ್ಕೆ 4 ಅಡಿ ಏನು ಜಾಗ ಇರುವಂಥದ್ದು, ಅಂದರೆ ಖಾಲಿ ಜಾಗ ಇದೆ. ಈ ಜಾಗದಲ್ಲಿಂದ ಕೆಳಗಡೆ ಬಿದ್ದಿದ್ದಂಥದ್ದು. ಈ ಜಾಗ ನಿಮಗೆ ಇಲ್ಲಿ ಬಿದ್ದ ಜಾಗದಲ್ಲೇ ಇವತ್ತು ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಇದೇ ಜಾಗದಲ್ಲಿ ಹೇಮಂತ್ ಮೃತದೇಹ ಇವತ್ತು ಪತ್ತೆ ಆಗಿರುವಂಥದ್ದು. ಎಲ್ಲ ಒಂದು ಕಡೆ ಹೇಮಂತ್ ಕೆಳಗಡೆ ಬೀಳೋದಕ್ಕೆ BBMP ನಿರ್ಲಕ್ಷ್ಯವೇ ಕಾರಣವನ್ನ ಅನ್ನೋ ಅನುಮಾನ ಕೂಡ ಬರ್ತಾ ಇರುವಂಥದ್ದು. ಏಕೆಂದರೆ ಈ ಡಿವೈಡರ್ ನೋಡ್ಬೋದು, ಕೇವಲ 4 ಅಡಿ ಅಷ್ಟೇ ಎತ್ತರ ಇರುವಂಥದ್ದು ಈ ಡಿವೈಡರು. ಯಾವುದೇ ಬೈಕು ಅಥವಾ ಸಾಮಾನ್ಯವಾಗಿ ವ್ಯಕ್ತಿ ಬಂದೇನಾದರೂ ಈ ಡಿವೈಡರಿಂದ ಕೆಳಗಡೆ ಬಿದ್ದರೆ ನೇರವಾಗಿ ರಾಜಕಾಲುವೆಗೆ ಬೀಳ್ತಾರೆ. ಇದನ್ನು ಮತ್ತೆ ಮಧ್ಯದಲ್ಲೂ ಕೂಡ 4 ಅಡಿ ಅಂತರ ಜಾಗ ಇದೆ, ಓಪನ್ ಆಗಿ ಬಿಟ್ಟಿರುವಂಥದ್ದು. ಈ ಓಪನ್ ಆಗಿ ಬಿಟ್ಟಿರುವಂಥ ಈ ಜಾಗದಿಂದಲೇ ಹೇಮಂತ್ ಕುಮಾರ್ ಬಿದ್ದಿರುವಂಥದ್ದು. ಯಾಕೆ ಇದ್ರ ಮುಚ್ಚಿದಿದ್ರೆ ಹೇಮಂತ್ ಕುಮಾರ್ ಇದ್ರ ಮೇಲೆ ಒಳಗಡೆ ಬೀಳುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇದ್ವು. ಹಾಗಾಗಿ ಈ BBMP ನಿರ್ಲಕ್ಷ್ಯವೂ ಕೂಡ ಇಲ್ಲಿ ಕಾಣ್ತಾ ಇರುವಂಥದ್ದು. ಇನ್ಮೇಲಾದರೂ ಕೂಡ ಈ ಓಪನ್ ಇರುವಂಥ ಜಾಗನ ಮುಚ್ತಾರ ಅನ್ನೋದು ಒಂದು ಕಡೆ ಆದರೆ, ಹೇಮಂತ್ ಕುಮಾರು ತಾನಾಗೆ ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ರೊಳಗಡೆ ಬಿದ್ನ ಅಥವಾ ಯಾವುದಾದ್ರೂ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ನಂತರದಲ್ಲಿ ಇದರೊಳಗಡೆ ಬಿದ್ನ ಅನ್ನೋದು ಇನ್ನಷ್ಟೇ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ವಿದ್ಯಾ, ಓಕೆ, ಸ್ಟೇ ವಿತ್ ಮೀ ಉಮೇಶ್.